ವಚನಗಳು ಬಸವನವರು ಬರೆದಿರುವಂತಹ ವಚನಗಳು. ಇವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದ್ದಾರೆ. ಇವರ ತಂದೆ ತಾಯಿ ಹೆಸರು ಮಾದಿರಾಜ ಹಾಗೆ ಮಾದಾಂಬೆ. ಇವರು ಭಕ್ತಿ ಭಂಡಾರಿಯಂತೆ ಖ್ಯಾತಿಯನ್ನು ಪಡೆದಿದ್ದಾರೆ. ಇವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ವಚನಗಳ ಮೂಲಕ ಅವರು ಸಮಾಜದಲ್ಲಿ ಮನುಷ್ಯರ ನಡುವೆ ಬೆರೆಯಬೇಕಾದಂತಹ ಮನುಷ್ಯತ್ವವನ್ನು ಹೇಳ್ತಾರೆ. ಅಂತರಂಗ ಶುದ್ಧಿ ಹಾಗೆ ಬಹಿರಂಗ ಶುದ್ಧಿ, ಡಾಂಬಿಕ ಭಕ್ತಿಯ ಬಗ್ಗೆ, ಹಾಗೆ ಸಮಾಜದಲ್ಲಿ ಆಗುವಂತಹ ಹಲವಾರು ಕ್ರೂರ ಕ್ರಮಗಳು ಅಥವಾ ಶೋಷಣೆಗಳನ್ನು ಹೇಗೆ ಸಮಾಜದಲ್ಲಿ ಎತ್ತಿ ಹೇಳ್ತಿದ್ರು ಅವರ ವಚನಗಳ ಮೂಲಕ ಅಂತ ನೋಡೋದ. ಹಾಗೆ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೊಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕೊಂಡಾಗಳು ಶ್ರುತಾಂಜಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗಂಧಗಳು ಪನ್ನದಿದ್ದಡೆ, ಕೊಡಲ ಸಂಗಮ ದೇವರು ಭಕ್ತಿಗಿದು ಚಿಹ್ನ ಎನ್ನಿಲ್ಲ ಇವೆಲ್ಲಾಗಿ ಅನುಡಾಂಬಿಕ ಕಾಣಿರೆ. ಭಕ್ತಿಗೆ ಯಾವುದು ಚಿಹ್ನೆಗಳು ಅಂತ ಕ್ವಶನ್ ಕೇಳ್ತಿದ್ದಾರೆ. ಏನಂದ್ರೆ ಆತ್ಮೀಯತೆಯನ್ನು ಹೊಂದಿರುವುದೇ ಭಕ್ತಿಯ ಗುರುತು. ಅಂತಃಕರಣ ಭಾವುಕತೆ. ಆತ್ಮೀಯತೆ ಅಂದ್ರೆ ಪುಳಕಂಗಳಂತಹ ಭಾವನೆಗಳು ಹೊಂದಿದ್ದರೆ ಕೃತಕವಾಗಿ ನಡೆದುಕೊಳ್ಳುವವನು ಡಾಂಬಿಕನೇ. ಅಂದ್ರೆ ಇವಾಗ ಮನುಷ್ಯರ ನಡುವೆ ಮನಸ್ಸು ಬೆರೆತಾಗ ತಾನು ಕರಗುವಂತಹ ಅಂತಃಕರಣವಿರ್ಬೇಕು. ಪರಸ್ಪರ ಸ್ಪರ್ಶಗಳಿಗೆ ಪುಳಕಂಗಳಿರ್ಬೇಕು. ಹಾಗಲೇ ಒಬ್ಬರೊಬ್ಬರನ್ನು ಕಂಡಾಗ ಕಣ್ಣೀರು ಸುರಿಸುವಂತಹ ಭಾವುಕತೆಗಳಿರ್ಬೇಕು. ಇವು ಭಕ್ತಿಗಳ ಚಿಹ್ನೆ ಅಂತ ಹೇಳ್ತಿದ್ದಾರೆ ಯಾರು? ಬಸವಣ್ಣನವರು. ನೆಕ್ಸ್ಟ್, ಅರ್ಥ ರೇಖೆ ಇದ್ದಲ್ಲಿ ಫಲವೇನು, ಆಯುಷ ರೇಖೆ ಇಲ್ಲದೆ ನಕರ. ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು, ನಮ್ಮ ಕೂಡಲ ಸಂಗಮ ದೇವ ಶರಣವನ್ನರಿಯದ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನ್ ಅರಿಯದವನಕ್ಕ. ಇದರ ಅರ್ಥ ಏನಂದ್ರೆ, ಇವಾಗ ಮನುಷ್ಯನ ಹತ್ರ ಲಿಂಗ ಇದೆ, ಆದ್ರೆ ಲಿಂಗ ದೇವರ ಭಕ್ತಿಯನ್ನು ಅನುಭವವನ್ನು ಪಡೆದೇ ಇದ್ದಾಗ ಏನು ಫಲ? ಇವಾಗ ಮೈ ಮೇಲೆ ಲಿಂಗ ಎತ್ಕೊಂಡು ಅದರ ಅನುಭವ ಪಡೆದಿದ್ರೆ ಏನು ಫಲ ಅಂತ ಹೇಳ್ತಿದ್ದಾರೆ ನೋಡಿ. ಅರ್ಥ ರೇಖೆ ಇದ್ದು ಫಲವೇನು, ಆಯುಷ ರೇಖೆ ಇಲ್ಲದಿರುವಾಗ. ಅಂದ್ರೆ ನನ್ನ ಹತ್ರ ಹಣಕಾಸು ಹೆಚ್ಚಿದೆ, ಆದ್ರೆ ಅದನ್ನ ಅನುಭವಿಸಕ್ಕೆ ನನ್ನ ಹತ್ರ ಆಯುಷ್ ಇಲ್ಲ ಅಂದ್ರೆ ಏನಕ್ಕೆ ಉಪಯೋಗ ಅಂತಹ ಹಣ? ಅದೇ ರೀತಿ ಅಂಧನ ಕೈಯಲ್ಲಿ ಚಂದ್ರಾಯುಧ. ಅಂಧ ಅಂದ್ರೆ ಏನು ಯುದ್ಧನೇ ಮಾಡಕ್ ಬರಲ್ಲ, ಅವ್ರ ಹತ್ರ ಒಂದು ದೊಡ್ಡದಂತ ಶಕ್ತಿಯುತವಾದಂತಹ ಚಂದ್ರಾಯುಧ ಇದೆ, ಆದ್ರೆ ಅವ್ರಿಗೆ ಹೋರಾಡಕ್ಕೆ ಬರಲ್ಲ. ಅಂತಹ ದೊಡ್ಡದು ಇದ್ರೆ ಏನು ಪ್ರಯೋಜನ? ಆದ್ರಿಂದ ನೆಕ್ಸ್ಟ್, ಅಂಧಕನ ಕೈಯಲ್ಲಿ ಅಂದ್ರೆ ಯಾರಿಗೆ ಕಣ್ಣು ಕಾಣಿಸದೇ ಇರ್ತದಲ್ಲ ಅವ್ರ ಕೈಯಲ್ಲಿ ಕನ್ನಡಿ ಕೊಟ್ರೆ ಏನ್ ಪ್ರಯೋಜನ ಅಂತ ಹೇಳ್ತಿದ್ದಾರೆ. ಮರ್ಕಟನ ಕೈಯಲ್ಲಿ ಅಂದ್ರೆ ಕೋತಿಯ ಕೈಯಲ್ಲಿ ಒಂದು ದೊಡ್ಡ ಮಾಣಿಕ್ಯ ಇರುತ್ತೆ, ಅದು ಏನ್ ಪ್ರಯೋಜನ? ಅದು ಕಲ್ಲು ಅಂತ ಬಿಸಾಕ್ಬಿಡುತ್ತೆ, ಅದು ಬಾಳೆಹಣ್ಣು ಹಾಕಿದ್ರೆ ಚೆನ್ನಾಗಿತ್ತು ತಿನ್ಬೋದು ಅಂತ ಅನ್ಸ್ಕೊಳ್ಸುತ್ತೆ. ಅದೇ ರೀತಿಯಾಗಿ ನಮ್ಮ ಕೂಡಲ ಸಂಗಮ ದೇವನ ಶರಣವನ್ ಅರಿಯದವನಲ್ಲಿ ಲಿಂಗವಿದ್ದು ಏನು ಫಲ ಕೈಯಲ್ಲಿ ಅಂತ ಹೇಳ್ತಿದ್ದಾರೆ ಇಂತಹ ಶಿವಪಥವನ್ ಅರಿಯುವುದನಕ್ಕ. ಅದೇ ರೀತಿಯಾಗಿ ಒಳೆ ಹತ್ತಿ ಹುರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಹುರಿದಡೆ ನಿಲ್ಲಬಾರದು. ಏರಿ ನೀರ ಬೊಂಡೆ ಬೇಲಿ ಕೊಯ್ಯೆ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕೆಲವಡೆ, ತಾಯ ಮಳುವಾಡೆ ನಂಜಾಗಿ ಕೊಳುವಡೆ, ಇನ್ನಾರಿಗೆ ದೂರಿವೆ ಕೂಡಲ ಸಂಗಮ ದೇವ. ಒಲೆ ಹತ್ತಿ ಉರಿದರೆ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಒಂದು ಬೆಂಕಿ ಹತ್ಕೊಬಿಟ್ರೆ ನಾವು ಆಚೆ ಬೇರೆ ಕಡೆ ಹೋಗಿ ನಿಂತ್ಕೋಬಹುದು. ಆದ್ರೆ ದರೆ ಅಂದ್ರೆ ಭೂಮಿ ಎಲ್ಲ ಹತ್ಕೊಬಿಟ್ರೆ ಎಲ್ಲಿ ನಿಂತ್ಕೊಳಕ್ಕಾಗುತ್ತೆ? ಹೆಂಡತಿ ಮನೇಲಿ ಇರ್ತಾರಲ್ಲ ಗೃಹಿಣಿ, ಅವರು ಮನೆ ರಕ್ಷಣೆ ಮಾಡಬೇಕು, ಆದ್ರೆ ಅವರೇ ಕಳ್ತನ ಮಾಡಿದ್ರೆ ಆ ಮನೇನ ರಕ್ಷಣೆ ಮಾಡೋರು ಯಾರು? ಇವಾಗ ತಾಯಿಯ ಹಾಲು ಮಗುಗೆ ಅಮೃತ ಇದ್ದಂತೆ, ಅದೇ ವಿಷವಾದ್ರೆ ಆ ಮಗು ಯಾರ ಹತ್ರ ಹೇಳ್ಕೊಳ್ಳುತ್ತೆ? ಇಂತಹ ವಿಷಯದಲ್ಲಿ ಯಾರಿಗೆ ಹೋಗಿ ಮೊರೆ ಇಡ್ಲಿ ಅಂತ ಹೇಳಿದಾಗ ಅವಾಗ ಕೂಡಲ ಸಂಗಮ ಹತ್ರ ಮೊರೆ ಅಂದ್ರೆ ಅವ್ರ ಹತ್ರ ದೂರು. ಯಾಕಂದ್ರೆ ಅವ್ರ ಹತ್ರ ವಿಶ್ವಾಸ ಮಾಡು, ಅವರೇ ನಿಮ್ಮನ್ನೆಲ್ಲರನ್ನು ಕಾಪಾಡ್ತಾರೆ, ನಿನ್ನ ವಿಶ್ವಾಸ ಇರಬೇಕು, ಅವ್ರ ಹತ್ರ ನಂಬಿಕೆ ಇರಬೇಕು, ಆದ್ರಿಂದ ನಿನ್ನ ಕಾರ್ಯ ಮಾಡು ಅಂತ ಹೇಳ್ತಿದ್ದಾರೆ. ಇದು ನಮ್ಮ ವಚನಗಳಲ್ಲಿ ಒಟ್ಟಾರೆಯಾಗಿ ನಮ್ಗೆ ಏನಂತ ಹೇಳ್ತಾರೆ ಅಂದ್ರೆ, ಪರಿಶುದ್ಧತೆಯ ವ್ಯಕ್ತಿಯ ಬದುಕನ್ನು ಮಾತ್ರವಲ್ಲದೆ ಒಟ್ಟಾರೆ ಸಮಾಜದ ಆರೋಗ್ಯಪೂರ್ಣ ಬದುಕನ್ನು ಪ್ರಭಾವಿಸಬಹುದೆಂದು ಆಶಯಗಳನ್ನು ಇಲ್ಲಿನ ವಚನಗಳು ಒಳಗೊಂಡಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ.